ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪುದೂರ ಬ್ಲಾಗ್. ಸೊ ಈ ಎಲ್ಲರೂ ಹೇಗಿದ್ದಾರೆ? ಹೊಲದ ಹತ್ರ ಹೊರಟಿದ್ದೀವಿ. ಏನಂದರೆ ರಾಗಿ ಹಾಕ್ತಾ ಇದ್ದಾರೆ. ಅವ್ರಿಗೆಲ್ಲ ಅಡುಗೆ ಮಾಡಿಕೊಂಡು ಈಗ ಹೊರಗಡೆ ಹೋಗಬೇಕು. ಸೈಲೆಂಟಾಗಿರಪ್ಪಿ. ನಮ್ಮ ಮನೇಲಿ ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ರೇಷ್ಮೆ ಬೇರೆ ಸೊಪ್ಪು ಹಾಕ್ತಾ ಇದ್ದಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು. ನೋಡ್ರಿ, ಹುಡುಗರಿಬ್ಬರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಏನ ದೀಪ ಎಲ್ಲ ಹಚ್ಚಿ ಮತ್ತು ಕರ್ಪೂರ ಬೆಳಗಿ ಪೂಜೆ ಎಲ್ಲ ಮಾಡೋನಂತೆ. ಅದಕ್ಕೆ ಹೇಳ್ತಾನೆ, ವಿಡಿಯೋ ಮಾಡ್ಕೊಂಡವನು ಅದನ್ನು. ಅದಕ್ಕೆ ಪೂಜೆ ಮಾಡಿದ್ದೀನಿ ನೋಡ್ರಿ, ಯಾವತ್ತು ನಮ್ಮ ಮಮ್ಮಿ ಹಾಕ್ತಾರಲ್ಲ ಅವತ್ತು ಅಂತ ಹೇಳ್ತಾವನೆ. ಸೊ ಅದನ್ನು ಹಾಕಲ್ಲ ನಾನೆಲ್ಲೂ. ತಾತನೂ ಊಟ ಮಾಡ್ಕೊಂಡೆಲ್ಲ ಹೋಯ್ತು. ಕೂತ್ಕೊಂಡ್ರು ಕೂತ್ಕೊಳ್ಳಲ್ಲ, ಇಲ್ಲಿ ಅಂತ ಕೂತ್ಕೊಳ್ಳಲ್ಲ. ಇನ್ನೂ ಟಾನಿಕ್ ಕೊಟ್ಟಿಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ. ನಾನು ಒಳಗಡೆಗೆ ಏನೋ ಕೆಲಸ ಮಾಡ್ತಾಯಿದ್ದೆ, ಅಂದರೆ ಊಟ ಎಲ್ಲ ತುಂಬ್ತಿದ್ದೆ ಬಾಕ್ಸಿಗೆ. ಸೊ ಆಮೇಲೆ ಬಂದಮೇಲೆ ಟಾನಿಕ್ ಕೊಟ್ಟರೆ ಎಲ್ಲನ ಓಡಾಡ್ಕೊಬರಲಿ ಮಧ್ಯಾಹ್ನ ಆಗೋವರೆಗೂ. ಮಧ್ಯಾಹ್ನದ ಮೇಲೆ ಊಟಕ್ಕೆ ಬಂದರೆ ಸಾಕು. ಇವರಿಬ್ರು ರೆಡಿಯಾಗಿ ಕೂತ್ಕೊಂಡವ್ರೆ ಹೊಲ್ದ ಹತ್ರ ಹೋಗೋಕ್ಕೆ. ಏನು ಇಂಟ್ರೆಸ್ಟು ಮಕ್ಕಳಿಗೆ ಹೊಲ್ದ ಹತ್ರ ಹೋಗೋಕ್ಕೆ ಅಂದರೆ ಏನಾ? ಹೊಲ್ದಾಗೆ ಇಂಟ್ರೆಸ್ಟ್ ಐತಾ? ಏನು ಕೆಲಸ ಮಾಡ್ತೀರಾ? ರಾಗಿ ಹಾಕಬೇಕು, ಒಬ್ಬರು ರಾಗಿ ಹಾಕ್ರಿ, ಒಬ್ಬರು ಕಾಳು ಹಾಕ್ರಿ. ಕಾಳು ತಗೊಂಡೋಗೈತೆ ಅಜ್ಜಿ. ರಾಗಿ ಯಾರು ಹಾಕ್ತೀರಾ, ಕಾಳು ಯಾರು ಹಾಕ್ತೀರಾ? ನೀನು ರಾಗಿ ಹಾಕ್ತೀಯಾ? ಸರಿ ಆಯ್ತು. ಹೊಲ್ದಕ್ಕೆ ಇನ್ನೆಲ್ಲ ಹಾಕ್ತೀಯಾ? ಈಗ ಹೋಗೋಣ, ಡ್ಯಾಡಿ ಬರ್ತಾರೆ. ಹೊಲ್ದಕ್ಕೆ ಹೋಗ್ತಿದ್ದೀವಿ ಗೈಸ್. ಇವತ್ತೇನಿಲ್ಲ, ನಾವೇ ಹಾಕೋದು ರಾಗಿನ. ಗಂಡಾಳು ಇಬ್ಬರವ್ರೆ, ನೀವಿಬ್ಬರೇ ಗಂಡಾಳು. ನೀವು ಮಡ್ಕೆ ಹೊಡೀರಿ, ನೀವು. ನಾವು ರಾಗಿ ಹಾಕ್ತೀವಿ, ಐತೆ. ದನ ಇಟ್ಕೊಂಡು ಕೂತೀರೇನು ಮಾಡ್ತೀಯ? ಗೈಸ್ ನೋಡಿ, ಅಲ್ಲೇ ಹಬ್ಬ ಹೋಯ್ತಲ್ಲಿ. ಹಬ್ಬವು ನಾವು ಬರೋವರೆಗೂ ನಿಂತ್ಕೊಂತಿ ಹಂಗೆ. ಪ್ಲೀಸ್ ನೋಡಿ, ಅಲ್ಲೇ ಹಾಕ್ತಾ ಇರೋದು ರಾಗಿನ. ಈಗ ಅಜ್ಜಿರಿಗೆಲ್ಲ ಊಟ ಇಕ್ಕೊಟ್ಟು ನಾವು ಶೆಡ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಸೊಪ್ಪು ಹಾಕಿಲ್ವಂತೆ, ಅಂದರೆ ಶೆಡ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಸೊಪ್ಪು ಹಾಕಿಲ್ವಂತೆ, ಅಂದರೆ ನೈಟು ಸ್ವಲ್ಪ ಮಳೆ ಬಂತು. ಬೆಳಗ್ಗೆನೂ ಒಂದು ಎರಡನೇ ಉದುರ್ದಂಗೆ ಆಯಿತು. ಅದಕ್ಕೆ ಸೊಪ್ಪು ನೆಂದಿತ್ತಲ್ಲ, ಇನ್ನೂ ಸೊಪ್ಪು ಹಾಕಿಲ್ಲ, ಮೇವು ಹಾಕಿಲ್ಲ ಇನ್ನೂ ಹುಳುಗೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವ್ರದ್ದೆಲ್ಲ ಊಟಕ್ಕೆ ಇಕ್ಕೊಟ್ಟು ಅವರೆಲ್ಲ ಊಟ ಮಾಡ್ಕೊಂಡು ಅಲ್ಲೇ ಹೋದರು. ನಮ್ಮ ಮನೆಯವರು ಮತ್ತು ಇನ್ನೊಂದು ಅಣ್ಣ ಬರುತ್ತಾರಲ್ಲ ಅವರು. ನಾವು ಮಾತ್ರ ಅವ್ರು ರಾಗಿ ಹಾಕ್ತಾರೆ. ಆಮೇಲೆ ಅಷ್ಟೇ, ರಾಗಿ ಹಾಕಿದ್ರೆ ಮಂತಕ್ಕೆ ಹೋಗ್ತಾರೆ. ಇನ್ನೇನು ಮಾಡ್ತಾರೆ ಅವರು ಆಗೋವರೆಗೂ. ಈಗ ನಾವು ಹೋಗ್ಬಿಟ್ಟು ಸೊಪ್ಪು ಮೇವು ಹಾಕಬೇಕು. ಇಲ್ಲಿಕ್ಕೆ ಕಾಲೇ ಹೆಬ್ಬವೈತೆ, ಹೆಬ್ಬವಲ್ಲಿ ಗೈಸು. ನಮ್ಮ ಹೊಲದಲ್ಲಿ ಹೆಬ್ಬವು ಸೇರ್ಕೊಬಿಟ್ಟೈತೆ ಹೊಲದಲ್ಲಿ. ಅದಕ್ಕೆ ಭಯ. ಆದರೆ ಈ ಕಡೆ ಶೆಡ್ಡಿಂಗ್ ಕಡೆಗೆ ಇಲ್ಲ, ಅದು ಆ ಕಡೆ ಸಿಗೆ ಸೊಪ್ಪಿಂದು ತೋರಿಸಿದ್ನಲ್ಲ ಅವತ್ತು ವೀಡಿಯೋದಲ್ಲಿ. ಸೊ ಆ ಕಡೆಗೆ ಇರೋದದು. ಇದ್ದಿತ್ತಾಗೆ ಇರಲ್ವಲ್ಲ, ಹತ್ತು ಇತ್ತು ಹರಿದಾಡ್ತಿರ್ತವೆ. ಹುಳೊಟ್ಟಂದಮೇಲೆ ಓಡಾಡ್ತಿರ್ತವೆ. ಅದಕ್ಕೆ ಭಯ. ಅದಕ್ಕೆ ಎದುರಿಸ್ತಾ ಇದ್ದೀನಿ ಮಕ್ಕಳಿಗೆ, ಹಬ್ಬ ಹೋಯ್ತೆ ಅಂತಂದು. ಹಂಗೆ ಹೇಳಿದ್ರೆ ನಮ್ಮ ಜೊತೆ ಬರ್ತಾರೆ, ಇಲ್ಲಾಂದರೆ ಹೊಲದಲ್ಲಿ ಸುಮ್ಮನೆ ಓಡಾಡ್ತಿರ್ತಾರೆ ಹತ್ತು ಇತ್ತು. ನಮಗೂ ಭಯ ಒಂಥರ, ಜಾತ್ರೆ ಹುಳೊಟ್ಟೆ ಇರ್ತವೆ ಅಂತಂದು. ನಾವೆಲ್ಲಿರ್ತೀವೋ ಅಲ್ಲಿ ಕೂತ್ಕೊಂತಾರೆ ಆ ಥರ ಹೇಳಿದರೆ. ಇಲ್ಲಾಂದರೆ ಸುಮ್ಮನೆ ಓಡಾಡ್ತಿರ್ತಾರೆ. ಅದಕ್ಕೆ ಶೆಡ್ ಹತ್ರ ಸೊಪ್ಪು ನೋಡ್ರಿ, ಲಾಸ್ಟ್ ಟೈಮೇ ತೋರಿಸಿದ್ದೆ. ಸೊಪ್ಪು ಅಂದರೆ ಚೆನ್ನಾಗಿ ಬಂದೈತಿ ಸರಿ. ನೋಡ್ರಿ, ಇನ್ನು ಎಷ್ಟು ಸೊಪ್ಪು ಐತೆ. ಆ ಕಡೆ ಕೊಯ್ತಾ ಇದ್ದಾರೆ ಹೇಳ್ರಿ, ಇದೊಂದೇ ಅಲ್ಲ ಇರೋದು, ಆ ಕಡೆ ಕೊಯ್ತಾ ಇದ್ದಾರೆ. ಸೊ ಅದಕ್ಕೆ ಇದಿನ್ನೂ ಹಂಗೆ ಐತೆ ಅಷ್ಟೇ. ಇದು ಲಾಸ್ಟಿಗೆ ಕೊಯ್ಕೊಂತ ಇರ್ತಾರೆ. ಗೈಸ್ ನೋಡಿ, ಸೊಪ್ಪೆಲ್ಲ ಹಾಕಿ ಕೂತ್ಕೊಂಡಿದ್ದೀವಿ. ಇನ್ನೂ ರಾಗಿ ಹಾಕೋದಾಗಿಲ್ಲ. ಸೊ ಹುಡುಗರನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ ನೋಡ್ರಿ. ಅವ್ರ ತೀಟೆನ ಎಲ್ಲೋದ್ರೂ ಏನಾದರೂ ಒಂದು ತೀಟಿಗೆ ಮಾಡ್ತಾನೆ ಇರ್ತಾರೆ.
ಅಪ್ಪಿ ಹಬ್ಬ ಇನ್ನೂ ಒಂದು ಐತಂತೆ ಅಲ್ಲಿ ಹಳ್ದಾಗಿ ಬತ್ತೈತಪ್ಪ ಸೈಲೆಂಟಾಗಿ ಕೂಕೋಬೇಕು ನೋಡ್ರಿ ನಮ್ಮ ತಾತಿಲಿ ಕೂತ್ಕೊಂಡೈತೆ ಊರಾಗಿದ್ರೆ ಸುಮ್ಮನೆ ಹತ್ತು ಇತ್ತು ಓಡಾಡ್ತಿರ್ತೈತೆ ಹೊಲ್ತಾಗಾದ್ರೂ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತಂದತ್ತ ಊಟ ಮಾಡಿದ ತಕ್ಷಣ ಬಂದುಬಿಡ್ತು ಹೊಲ್ತಕ್ಕೆ ಸರಿ ಬಿಡತ್ತ ಸೈಲೆಂಟಾಗಿ ಹೊಲ್ತಾ ಈಗಿದ್ರೆ ಕೂತ್ಕೊಳ್ಳೋತ್ತು ಅಂತಾಗೆ ಊರಾಗಿದ್ರೆ ಮತ್ತೆ ಅಲ್ಲೂ ಇಲ್ಲೂ ತಿರ್ಗಾಡ್ಬಿಟ್ಟು ಕಾಲು ಕೈ ನೋವು ಮತ್ತು ಸುಸ್ತು ಅಂಥದ್ದೆಲ್ಲ ಆಗುತ್ತೆ ಅಂತಂದು ಮತ್ತೆ ಸುಮ್ಮನಾದ್ವಿ ಏನೋ ಸೊಪ್ಪು ಕೊಯ್ತಾರಂತೆ ಹೊರಗೆ ಬಂದು ಬರಲ್ಲ ಏಯ್ ಅಲ್ಲಿ ಇನ್ನೊಂದು ಹೆಬ್ಬ ಐತೆ ಸುಮ್ಮನೆ ಬರ್ರಿ ತೀರಾ ನಿಧಾನಕ್ಕೆ ನಡೀರಿ ಗೈಸ್ ಸೊಪ್ಪು ಕೊಯ್ತಾರಂತೆ ಸೊ ಹೊರಗೆ ಇಕ್ಕಂಡು ಬರ್ರಿ ಆಯ್ತಾ ರಾಗಿ ಹಾಕಿದ್ದು ಹೊರಗೆ ಇಕ್ಬೇಕಂತೆ ಸೊಪ್ಪು ಸೊ ಅದಕ್ಕೆ ಬರ್ತಾ ಇದ್ದೀವಿ ಈ ಕಡೆಗೆ ಯಾವ ಆಮೇಲೆ ಅಲ್ಲಿ ಸ್ಲಿಪ್ಪರ್ ತೊಳ್ಕೊಂಡಿರಿ ನಡೀರಿ ಇವ್ರನ್ನ ಎಲ್ಲಿ ಕುಂಡ್ಸನಪ್ಪ ಇವ್ರನ್ನ ಈ ಹುಡುಗರ್ನ ಈ ಬಟ್ಟೆ ಹಾಕಿ ಕುಂಡಿಸ್ಲ ಇಲ್ಲಿ ಹಾಂ ಎಲ್ಲಿ ಗೈಸ್ ನೋಡಿ ಸೊಪ್ಪು ಹಾಕಿದ್ದೆಲ್ಲ ಆಯಿತು ಏನಂದರೆ ಮತ್ತೆ ಸೊಪ್ಪು ಕಟ್ ಮಾಡಲಿಕ್ಕೆ ಅಂತ ಬಂದ್ವಿ ಅಂದರೆ ಸಂಜೆಗೆ ಬೇಕಲ್ವ ನೈಟ್ ಹಾಕ್ಲಿಕ್ಕೆ ಸೊಪ್ಪು ಸೊ ಅದಕ್ಕೆ ಮೋಡ ಬೇರೆ ಆಗಿತ್ತು ನಾನು ಸೊಪ್ಪು ಕಟ್ ಮಾಡ್ತೀನಿ ಅಂದಿದ್ದಕ್ಕೆ ನಮ್ಮ ಮನೆಯವರು ಬೇಡ ನಿಮಗೆ ಕಟ್ ಮಾಡೋಕ್ಕೆ ಬರೋಲ್ಲ ಮತ್ತು ಅದು ಅಲ್ಲದೆ ಕತ್ರಿಯಲ್ಲಿ ನಮಗೆ ಅಷ್ಟಾಗಿ ಕಟ್ ಮಾಡೋಕ್ಕೆಲ್ಲ ಬರೋದಿಲ್ಲ ಸೊ ಅದಕ್ಕೆ ಸೊಪ್ಪು ಹೊರಗಿಡು ಅಂತಂದು ಕೊಟ್ಟರು ಗೈಸ್ ನೋಡ್ರಿ ಮತ್ತೆ ಸಂಜೆ ಹಾಕ್ಬೇಕಲ್ಲ ಮೇವು ಅಪ್ಪ ಈ ಕಡೆ ಬಾ ಅದಕ್ಕೆ ಕಟ್ ಮಾಡ್ತಾವ್ರೆಲ್ಲ ನೋಡ್ರಿ ನಾನು ಹೊರ ಇಕ್ಕಿದ್ದೀನಿ ಬಿಸಿಲು ಸ್ಟಾರ್ಟ್ ಆಯ್ತು ಮೋಡ ಆಗೈತಾ ನಿಂಗೆ ಎಷ್ಟು ಬೇಕಷ್ಟು ಇಕ್ಕಾಡ್ರಿ ನಾನು ಸುಮ್ಮನೆ ಇಕ್ತೀನಿ ಎಷ್ಟೆಷ್ಟು ಬೇಕಷ್ಟು ಆಯಿತು ಇವ್ರು ಕುಕಬರ ಆಯಿತು ಸೊಪ್ಪು ಕೊಟ್ಟು ಮಾಡ್ತಾವ್ರೆ ಬರ ದುಷಿ ಇವು ಸೊಪ್ಪು ಕಟ್ ಮಾಡಿ ಹೋಗೋದೆ ಮಂತಕ್ಕೆ ಬಾ ಬರ್ರಿ ಅಲ್ಲಿ ಅರೋ ಸೀಮೆ ಸಿಕ್ಕಾಪಟ್ಟೆ ಅವಪ್ಪಿ ಬರ್ರಿ ಎಲ್ಲಿಗೆ ಇಲ್ಲಿ ಕುಂಡಿಸಿದ್ದೀನಿ ಇವ್ರಿಗೆ ರಗ್ ಹಾಕ್ಬಿಟ್ಟು ಬರ ಬರ ನೀನಿಲ್ಲಿ ಮುಟ್ಬೇಡ ಅದು ನೋಡು ಎಲ್ಲ ಇದ್ರದ್ದು ಏನಿಲ್ಲ ಸೊಪ್ಪು ಕಟ್ ಮಾಡಿ ಇಟ್ಕೊಂಡು ಹೋಗ್ತಾರೆ ಅವರು ಹೊರಗೆ ಇಡೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಹತ್ರ ಬಂದು ಹೊರಗೆ ಇಡ್ಲಿಕ್ಕೆ ಆಗಲ್ವಲ್ಲ ಅದಕ್ಕೆ ಅವರು ಸೊಪ್ಪು ಕಟ್ ಮಾಡಿ ಎಲ್ಲಿ ಕೈ ತುಂಬುತ್ತೋ ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ ನಾವು ಹೊರಗೆ ಇಟ್ಬಿಟ್ಟು ಒಂದು ಹತ್ರ ಹೊರಗೆ ಇಟ್ಬಿಟ್ರೆ ಅವ್ರು ಆಮೇಲೆ ಕಟ್ಕೊಂಡು ಎತ್ತಾಕ್ತಾರೆ ಅಂತಂದು ನಾನೆಲ್ಲ ಹೊರಗೆ ಜೋಡಿಸ್ತಾ ಇದ್ದೀನಿ ಮತ್ತು ಮನೆ ಹತ್ರ ಹೋದರೆ ಮೋಡ ಆಗಿಬಿಟ್ರೆ ಸೊಪ್ಪು ಅಂದರೆ ಮತ್ತೆ ಆರಿಸ್ಲಿಕ್ಕೆ ಕಷ್ಟ ಆಗೋಗ್ಬಿಡುತ್ತೆ ಆರಿಸಿ ಮತ್ತೆ ಕಟ್ ಮಾಡಿ ಮಳೆ ಮತ್ತೆ ಬಂದರೆ ಮತ್ತೆ ನೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಸೊಪ್ಪು ಕಟ್ ಮಾಡಿಬಿಟ್ಟು ಆಮೇಲೆ ಮನೆ ಹತ್ರ ಹೋಗೋಣ ಅಂದು ಸರಿ ಅಂತಂದು ಸೊಪ್ಪೆಲ್ಲ ಹೊರಗೆ ಇಕ್ತಿದ್ದೀನಿ ಮಕ್ಕಳನ್ನ ಈ ಕಡೆ ಕುಣಿಸಿದ್ದೀನಿ ಸ್ಯಾದ್ರೆ ಏನಿಲ್ವ ಹೇಳ್ರಿ ಆ ಕಡೆ ಕುಣಿಸಿದ್ದೀನಿ ಒಂದು ಬಟ್ಟೆ ಹಾಸ್ಬಿಟ್ಟು ಏನಂದರೆ ಮಕ್ಕಳನ್ನ ಹೊಲ್ದ ಹತ್ರ ಕರ್ಕೊಬಂದರೆ ಅದೊಂದೇ ಭಯ ಸ್ಯಾದ್ರೆ ಇರುತ್ತೆ ಅನ್ನೋದೇ ನಾವು ಚಿಕ್ಕ ಮಕ್ಕಳಾಗಿದ್ದ ಅಂದರೆ ಒಂದು 4ನೇ ಕ್ಲಾಸಿಂದನೂ ನಾನು ಹೂವು ಬಿಡ್ಸೋಕ್ಕೆಲ್ಲ ಬಂದಿದ್ದೀನಿ 3-4ರಿಂದನೂ ಬಟ್ ಇವಾಗ ನೋಡಿ ನಮ್ಮ ದುಷಿ ಇವಾಗ ಅಲ್ಲೇ 4ನೇ ಕ್ಲಾಸು ಅವನಾದ್ರೂ ಅವನೊಬ್ಬೊಬ್ಬನೇ ಬಿಡೋಕ್ಕೆ ಭಯ ಆಗುತ್ತೆ ಸ್ಯಾದ್ರೆ ಇರುತ್ತೆ ಅಂತಂದಷ್ಟೇ ಗೈಸ್ ನೋಡಿ ಈ ಕಡೆದೆಲ್ಲ ಕಟ್ ಮಾಡಾಯ್ತು ಅದಕ್ಕೆ ಇದನ್ನು ಒತ್ಸೋಣ ಸೊಪ್ಪಿಗೆ ಬಟ್ಟೆ ಬಿಸಿಲು ಬಂತು ಈ ಕಡೆದು ಕೊದಿಸ್ತೀನಿ ಅಜ್ಜಿರಿಗೆಲ್ಲ ಟೀ ಕಾಸಿ ಕೊಟ್ಟು ಕಳಿಸ್ದೆ ಮತ್ತು ಮಕ್ಕಳಿಗೆ ಇಬ್ಬರು ಊಟ ಇಟ್ಕೊಟ್ಟು
ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನೈಟ್ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅಡುಗೆ ಅಂದರೆ ಅಡುಗೆ ಮಾಡ್ಲಿಕ್ಕೆ ಹೋಗಲ್ಲ. ಈ ನಡುವೆ ಹೆಂಗಾಗಿದೆ ಅಂದರೆ ಮಕ್ಕಳಿಗೆ ತಿಂಡಿ ಮಾಡಿದ್ರೆ ತಿಂತಿಲ್ಲ ಅವರು. ಅಂದರೆ ತಿಂಡಿ ಅಂದರೆ ಉಪ್ಪಿಟ್ಟು ಮಾಡಿದ್ರೆ ತಿಂತಿಲ್ಲ. ಸೊ ಅದಕ್ಕೆ ನಾನು ಟಬಾಕ್ಸಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ತಿಂದ್ರಪ್ಪ ಅಂದ್ರೂ ಬೇಡ ಬೇಡ ಅಂತಾರೆ. ಅದಕ್ಕೀಗ ನಮಗೇನೆ ಮಾಡ್ಕೊಳ್ಳೋಣ ಅಂತಂದು ಬೆಳಗ್ಗೆ ಟೈಮ್ ತಿಂಡಿಗೆ ಮಾಡೋಣ ಅಂದರೆ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅವರು ಅಂದರೆ ಅವ್ರು ಬರೋದೇ ಲೇಟು. ಇವಾಗ ಸೊಪ್ಪು ಹಾಕೋದು 4-5 ಜನ ಇದ್ದಿದ್ದಾವಲ್ವ, ಸೊಪ್ಪು ಹಾಕೋದೆಲ್ಲ ಹಿಡಿಯುತ್ತೆ, ಬರೋದು ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಉಪ್ಪಿಟ್ಟು ಏನಿದ್ರು ಬಿಸಿ ಇದ್ದಾಗ ತಿಂದ್ರೇ ಚಂದ. ಎಲ್ಲರೂ ತಿಂತಾರೆ, ಮಕ್ಕಳು ಯಾಕೋ ಬೇಡ ಅಂತಿದ್ದಾರೆ ನಡುವೆ. ನೋಡ್ಕೊಂಡು ಅವ್ರನ್ನ ನೋಡಿ ಇವ್ರು ನೋಡಿ ಅವ್ರು ಯಾರನ್ನ ತಂದಿಲ್ಲ ಅಂದರೆ ಫ್ರೆಂಡ್ಸ್ಗಳು ಬೇಡ ಅನ್ನೋದು ಇವ್ರನ್ನ. ಆ ಥರ ಟಬಾಕ್ಸಿ ಸೊಪ್ಪು ಬಟಾಣಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಯಾಕೋ ಮಕ್ಕಳು ಬೇಡ ಅಂತಿದ್ದಾರೆ. ತಿಂತೀವಿ ನೋಡೋಣ, ಟೇಸ್ಟ್ ಚೆನ್ನಾಗಿದ್ರೆ ಅಂತ ಹೇಳೋರೆ. ಟೇಸ್ಟ್ ಚೆನ್ನಾಗಿದ್ದೇ ಇರುತ್ತೀನೇನು. ಅವ್ರ ಮೈಂಡಲ್ಲಿ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ. ಫ್ರೆಂಡ್ಸ್ಗಳೆಲ್ಲ ತರಲ್ಲ ತಿಂಡಿ ಉಪ್ಪಿಟ್ಟು ಅಂತಂದು. ಅದಕ್ಕೋಸ್ಕರ ಸೊ ನಮಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ ನೋಡಿ ಸಖತ್ ಕಣ್ಣು ಉರಿತಿದ್ದಾವೆ. ಸಂಜೆ ನೈಟ್ ಟೈಮ್ ಆದರೆ ಒಂದು 7:30-8 ಗಂಟೆಗೆ ಅಷ್ಟೊತ್ತಿಗೆಲ್ಲ ಬರ್ತಾರೆ. ನೈಟ್ ಆದರೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತಾರೆ ಅಂತಂದು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಅವ್ರು ಬರ್ತಾರೆ ಅನ್ನೋ ಟೈಮಾಗೆ ಮಾಡ್ತೀನಿ. ಯಾಕಂದರೆ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನಲಿಕ್ಕೆ. ಆಡ್ಕೊಂಡು ಹೋದರೆ ಮತ್ತೆ ತಿನ್ನೋಕ್ಕೆ ಸೇರೋದಿಲ್ಲ ಅಂತಂದು ಟಬಾಕ್ಸಿ ಸೊಪ್ಪೆಲ್ಲ ಇತ್ತು ತಗೊಂಡಿದ್ನಲ್ಲ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ಟಬಾಕ್ಸಿ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ತಿನ್ನಲ್ವಾ ನೀವು? ಯಾಕೆ? ಟಬಾಕ್ಸಿ ಸೊಪ್ಪೆಲ್ಲ ಹಾಕ್ತೀನಿ, ಚೆನ್ನಾಗಿರುತ್ತೆ. ತಿಂತೀರಾ ನೀವು ದುಷಿ? ನೀವು ಟೇಸ್ಟ್ ನೋಡ್ತೀನಿ ಅಷ್ಟೇ. ಟೇಸ್ಟ್ ನೋಡ್ತೀರಾ ಅಷ್ಟೇ, ತಿನ್ನಲ್ಲ. ಟೇಸ್ಟ್ ಚೆನ್ನಾಗಿದ್ರು ತಿನ್ನಲ್ಲ, ಅಷ್ಟೇ. ತಿಂತೀವಿ ಚೆನ್ನಾಗಿ ಟೇಸ್ಟ್ ಇದ್ರೆ. ಆಗ್ಲೇ ಆಟಾಡಕ್ಕೆ ಹೋಗಿದ್ರು, ಹಾಲು ಕಾಸಿರ್ಲಿಲ್ಲ. ಬಂದ್ಮೇಲೆ ಕಾಸು ಕೊಡೋಣ ಅಂತಂದು ಇವಾಗ ಕಾಸಿ ಆರಿಟ್ಟಿದ್ದೀನಿ. ಹಾರ್ಕಂಡ್ಲಿ ಅಂತ ಹಾಕಿಟ್ಟಿದ್ದೀನಿ, ಹಾರ್ಕಂಡ್ಲಿ ಆಮೇಲೆ ಹಾಕ್ಕೊಡ್ತೀನಿ ಅವ್ರಿಗೆ. ಸೊ ಅಷ್ಟರಲ್ಲಿ ತರಕಾರಿ ಎಲ್ಲ ಹಚ್ಚಿಬಿಟ್ಟು ಎತ್ತಿಟ್ಬಿಡ್ತೀನಿ. ಇನ್ನೊಂದು 7-7:30 ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಆಗುತ್ತೆ. ಸೊ ವಯಸ್ಸು ನೋಡಿ ರವೆ ಹುರಿಯೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ಹೇಳ್ತೀನಿ, ಮಾತಾಡ್ತಾ ಅದೇನಂದರೆ ಯಾವುದೇ ಒಂದು ಕೆಲಸ ಆಗಲಿ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ಬೇಕಂತೆ. ಇಂಟ್ರೆಸ್ಟ್ ಐತೆ, ಬಟ್ ಮಾತಾಡ್ತಾ ಸಣ್ಣ ರವೆ ಅಂತಲೇ ನೋಡಿಲ್ಲ. ಅಂದರೆ ಕೇಸರಿ ಬಾತ್ ರವೆ ಬರುತ್ತಲ್ಲ, ಅದು ತರಿಸಿದ್ದೆ. ಸೊ ಅದನ್ನ ಹಾಕ್ಬಿಟ್ಟಿದ್ದೀನಿ. ಏನಕ್ಕೋ ತರಿಸಿದ್ದೆ, ಹಂಗೆ ಸ್ವಲ್ಪ ಮುಕ್ಕಿತ್ತಲ್ಲ, ಎತ್ತಿಟ್ಟಿದ್ದೆ. ಅದರೊಳಗೆ ತೆಗೆದು ನೋಡಲಿಲ್ಲ ನಾನು ಸಣ್ಣ ರವೆ ಅನ್ನೋದು, ಹಂಗೆ ಹೋಗ್ಬಿಟ್ಟು ಕೆಲವೊಂದೊಂದ್ಸರಿ ಹಿಂಗೆ ಮಿಸ್ಟೇಕ್ ಆಗ್ತಿರುತ್ತೆ. ಬನ್ಸಿ ರವೆ ಹಾಕೋದ್ಬಿಟ್ಟು ಸಣ್ಣ ರವೆ ಹಾಕ್ಬಿಟ್ಟೆ. ಉಪ್ಪಿಟ್ಟಿಗೆ ಏನಿದ್ರು ಬನ್ಸಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಬನ್ಸಿ ರವೆ ಹಾಕಿದ್ರೆ ಅಂತ ಅಷ್ಟೇ. ಹುರಿತಾ ಇದ್ದೀನಿ. ಉಪ್ಪಿಟ್ಟು ಮಾಡೋದ್ರ ಪ್ರೋಸೆಸ್ ಯಾವ ಥರ ಅಂತ ತೋರಿಸ್ತೀನಿ. ಅಂದರೆ ನೀವು ಅಂದ್ಕೋಬೋದು ಏನು ಉಪ್ಪಿಟ್ಟು ಮಾಡೋದು ಯಾರಿಗೂ ಬರಲ್ವಾ ಅಂತಂದು. ಬರಲ್ಲ ಅಂತ ವಿಡಿಯೋ ಮಾಡ್ತಿರೋದಲ್ಲ, ಎಲ್ಲರಿಗೂ ಬರುತ್ತೆ. ಉಪ್ಪಿಟ್ಟು ಮಾಡೋದೇನು ಮಹಾ ದೊಡ್ಡದೇನಲ್ಲ. ಬಟ್ ಕೆಲವ್ರು ಇರ್ತಾರಲ್ಲ ಬರ್ದಿಲ್ಲ ಅಂತಾರೋ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದು ಉಪ್ಪಿಟ್ಟು ಮಾಡೋದನ್ನ ರೆಸಿಪಿ ಆಗ್ತಿರೋದಷ್ಟೇ. ನಮ್ಮ ಜರ್ನಿನೇ ಅದು. ಏನಂದರೆ ವ್ಲಾಗ್ಸ್ ಮಾಡೋದು, ನಾವು ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ನಾವು ಯಾವುದೇ ರೀತಿ ರೆಸಿಪಿ ಆಗಲಿ ಏನೇ ಆಗಲಿ ಮಾಡಿದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನಮ್ಮದೇ ಪ್ರಾಬ್ಲಮ್ ಇಲ್ಲ.
ಸೊ ಉಪ್ಪಿಟ್ಟು ಮಾಡೋದು ತುಂಬ ಸಿಂಪಲ್ಲು, ಬನ್ನಿ ನೋಡ್ಕೊಬರೋಣ. ಏನಂದರೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಾದ ನಂತರ ಸಾಸಿವೆ, ನಂತರ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ಹಾಗೆ ಒಂದು ಸ್ವಲ್ಪ ನೆನೆಸಿಟ್ಟಿರುವಂಥ ಬಟಾಣಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಹಸಿ ಬಟಾಣಿ ಇರಲಿಲ್ಲ, ಸೊ ಅದಕ್ಕೆ ನೆನೆಸಿಟ್ಟಿರೋ ಬಟಾಣಿನೇ ಹಾಕ್ತಾಯಿದ್ದೀನಿ. ಹಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಏನಂದರೆ ಬೇಗ ಕುಕ್ ಆಗುತ್ತೆ ತರಕಾರಿ ಎಲ್ಲನ ಅಂತಂದಷ್ಟೇ. ಈಗ ಇನ್ನೊಂದು ಸರಿ ಎಲ್ಲ ಫ್ರೈ ಮಾಡ್ಕೊಬಿಟ್ಟು ತಬಾಕ್ಸಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ನೆಕ್ಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಹಾಕ್ಲಿಕ್ಕೆ ಅಂತ ಹಂಗೆ ಎತ್ತಿಟ್ಟಿದ್ದೀನಿ. ಸೊ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ತರಕಾರಿ ಎಲ್ಲ ಕುಕ್ ಆಗೋವರೆಗೂ ಬೇಯಿಸ್ಕೋಬೇಕು. ಸೊ ನೀವು ಅಂದ್ಕೋಬೋದು ಏನಿದು ತರಕಾರಿ ಭತ್ತ ಉಪ್ಪಿಟ್ಟು ಅಂತಂದು. ಏನಂದರೆ ನನಗೆ ತರಕಾರಿ ಎಲ್ಲ ಜಾಸ್ತಿ ಇದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೇ ಚೆಂದ. ರವೆ ಕಡಿಮೆ ಇರಬೇಕು, ತರಕಾರಿ ಜಾಸ್ತಿ ಇರಬೇಕು. ಸೊ ಅವಾಗಲೇ ಉಪ್ಪಿಟ್ಟು ನನಗೆ ಟೇಸ್ಟ್ ಇಷ್ಟ ಆಗೋದು. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಏನಂದರೆ ಆಲ್ರೆಡಿ ಒಂದು ಸರಿ ಉಪ್ಪು ಹಾಕಿರ್ತೀವಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ, ಯಾವುದೇ ಅಡುಗೆಗಾಗಲಿ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗೋದಿಲ್ಲ. ಸೊ ಅದಾದ ನಂತರ ಈಗ ಸ್ವಲ್ಪ ಕಾಯಿ ತುರಿ ಆಗಲೇ ಎತ್ತಿಟ್ಟಿದ್ದಂಥ ಕೊತ್ತಂಬರಿನೂ ಹಾಕ್ಕೊಬಿಟ್ಟು ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಹಂಗೆ ಬಿಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಕುಕ್ ಆಗಿದ ನಂತರ ಅಂದರೆ ಚೆನ್ನಾಗಿ ಬೇಯಬೇಕು ತರಕಾರಿ ಎಲ್ಲನ. ಅದಾದ ನಂತರ ಈಗ ರವೆ ಹಾಕ್ತಿದ್ದೀನಿ. ರವೆ ಹಾಕ್ಬಿಟ್ಟು ಸ್ವಲ್ಪ ಕೈ ಬಿಡದಲ್ಲೇ ತಿರುಗಿಕೊಂಡ್ರೆ ಬೇಗ ಕುಕ್ ಆಗುತ್ತೆ. ಅಂದರೆ ನಾನಿಲ್ಲಿ ಬನ್ಸಿ ರವೆ ಹಾಕ್ತಿರೋದ್ರಿಂದ ರವೆ ನೋಡ್ಕೊಂಡು ಹಾಕೋಬೇಕು, ಯಾಕೆಂದರೆ ಬನ್ಸಿ ರವೆ ನೀರು ಜಾಸ್ತಿ ಎಳೆಯುತ್ತೆ. ಸೊ ಅದಕ್ಕೆ ರವೆ ಕಮ್ಮಿ ಆಯಿತು ಅಂತಂದು ಮತ್ತೆ ರವೆ ಹಾಕ್ಕೊಂಡ್ರೆ ಮತ್ತೆ ನೀರು ಸಾಲ್ಟೇಜ್ ಬರುತ್ತೆ. ಸೊ ಅದಕ್ಕೋಸ್ಕರ ಬನ್ಸಿ ರವೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ರವೆನ, ಆಮೇಲೆ ಬೇಕು ಅಂದರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಬಟ್ ವಿಸಿಲ್ ಏನು ಹಾಕದಲ್ಲೇ ಒಂದು 5 ನಿಮಿಷ ಬಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗೋಗ್ಬಿಡುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಈಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ. ಸ್ವಲ್ಪ ಕೊತ್ತಂಬರಿ ಹಾಗೆ ಕಾಯಿ ತುರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿರೋಂಥ ಉಪ್ಪಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ಪ್ರೆಸ್ ಮಾಡಿಬಿಟ್ಟು ನಿಮ್ಗೆ ಯಾವ ತಟ್ಟೆ ಬೇಕೋ ಆ ತಟ್ಟೆಗೆ ಸರ್ವ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಉಪ್ಪಿಟ್ಟು. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಉಪ್ಪಿಟ್ಟು ಇಷ್ಟಪಡಲ್ಲ ನೋಡಿ, ಅವ್ರಿಗೆ ಈ ಥರ ಕಲರ್ಫುಲ್ಲಾಗಿ ಡೆಕೋರ್ ಮಾಡಿಕೊಟ್ರೆ ಚೆನ್ನಾಗಿ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಕಳು ಕೂಡ ಅದೇ ರೀತಿ. ಸೊ ಇದು ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಉಪ್ಪಿಟ್ಟು ಇಂಟ್ರೆಸ್ಟ್ ಕೊಟ್ಟು ತಿನ್ನಲ್ಲ ನೋಡ್ರಿ, ಅವ್ರಿಗೆ ಈ ಥರ ಕಲರ್ಫುಲ್ಲಾಗಿ ಡೆಕೋರ್ ಮಾಡಿಕೊಡ್ಬೇಕು. ಟೇಸ್ಟ್ ಯಾವ ಥರ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಟೇಸ್ಟ್ ಸಕ್ಕತ್ತೈತೆ. ನನಗೆ ತಬಾಕ್ಸಿ ಸೊಪ್ಪು, ಬಟಾಣಿ ಇದನ್ನೆಲ್ಲ ಹಾಕಿ ಮಾಡಿದ್ರೆ ಸೂಪರ್ ಟೇಸ್ಟ್ ಕೊಡುತ್ತೆ. ಮತ್ತು ಆ ಥರ ಹಾಕಿ ಮಾಡಿದ್ರೆ ಮಾತ್ರ ನನಗೆ ಉಪ್ಪಿಟ್ಟು ನನಗೂ ಕೂಡ ಇಷ್ಟ ಆಗೋದು, ಇಲ್ಲಾಂದರೆ ಉಪ್ಪಿಟ್ಟು ಇಷ್ಟ ಆಗಲ್ಲ ನನಗೆ. ಸೊ ಇದನ್ನು ತಿಂದ್ಬಿಟ್ಟು ಸಿಗ್ತೀನಿ. ಸೊ ಉಪ್ಪಿಟ್ಟು ಸೂಪರ್ ಆಯಿತು, ಊಟ ಆಯಿತು. ಸೊ ಉಪ್ಪಿಟ್ಟು ತಿಂದ್ಕೊಬಿಟ್ಟು ಈಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಟೈಮ್ ಕೂಡ ಬಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗುವ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.